ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಅಥವಾ ನಿಮಗೆ ಕೊಡುವಂತಹ ಇನ್ಫಾರ್ಮೇಷನ್ ಯಾವ ಹುದ್ದೆಯ ಕುರಿತು ಅಂದರೆ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ನಿಯಮಿತ ಅಂದರೆ DCC ಬ್ಯಾಂಕ್ ಕೊಡಗು ಜಿಲ್ಲೆ. ಇದರ ಕುರಿತು ರಿಕ್ರೂಟ್ಮೆಂಟ್ ಏನಿದೆ ಅಲ್ಲ, ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ನೀಡಲಿದ್ದೇವೆ. ನಾವು ತಿಳಿದುಕೊಳ್ಳುವಂತಹ ವಿಷಯಗಳು ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಏನೇನಪ್ಪ ಅಂದರೆ ಹುದ್ದೆಯ ಹೆಸರು, ಖಾಲಿ ಇರುವ ಹುದ್ದೆಗಳ ಸಂಖ್ಯೆ, ಆಮೇಲೆ ಹುದ್ದೆಗಳ ವರ್ಗೀಕರಣ, ನಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಅದೇ ರೀತಿ ವಿದ್ಯಾರ್ಹತೆ ಮತ್ತು ಅರ್ಹತೆ ಕ್ವಾಲಿಫಿಕೇಶನ್ ಅಂಡ್ ಎಲಿಜಿಬಿಲಿಟಿ, ಅದೇ ರೀತಿ ವಯೋಮಿತಿಯಲ್ಲಿ ಸಡಿಲಿಕೆ, ಆಯ್ಕೆ ವಿಧಾನ, ಯಾವ ರೀತಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ, ಎಕ್ಸಾಮ್ ಇದೆಯೋ ಅಥವಾ ಇಲ್ಲವೋ, ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿಗಳು, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು, ಮಾಜಿ ಸೈನಿಕರು, ಅಂಗವಿಕಲ ಅಭ್ಯರ್ಥಿಗಳು, ಇವರಿಗೆಲ್ಲ ಸಂಬಂಧಪಟ್ಟಂತೆ ಯಾವ ರೀತಿ ಮಾನದಂಡಗಳಿವೆ ಅದನ್ನು ಕುರಿತು ನಾವು ಈ ವಿಡಿಯೋದಲ್ಲಿ ಏನೈತೆಲ್ಲ ನೋಡಲಿದ್ದೇವೆ. ನಂತರ ಅರ್ಜಿಯನ್ನು ಹೇಗೆ ಸಲ್ಲಿಸಬಹುದು, ಅರ್ಜಿ ಸಲ್ಲಿಸುವ ವಿಧಾನ ಏನು, ನಿಮ್ಮ ಫೋಟೋ ಸೈಜ್ ಎಷ್ಟಿರಬೇಕು, ನಿಮ್ಮ ಸಿಗ್ನೇಚರ್ ಸೈಜ್ ಎಷ್ಟಿರಬೇಕು, ಯಾವ ವೆಬ್ಸೈಟ್ ಮುಖಾಂತರ ನಾವು ಅರ್ಜಿ ಸಲ್ಲಿಸಬಹುದು, ಇದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಇನ್ಫಾರ್ಮೇಶನ್ ಏನೈತಲ್ಲ ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇವೆ. ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. Ladies and gentlemen, the show starts in 3, 2, 1, go. ಸೊ ಈಗಾಗಲೇ ಹೇಳಿದಂತೆ ಇದು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಅಂದ್ರೆ DCC ಬ್ಯಾಂಕ್ ಏನಂತಾರಲ್ಲ ಅದರ ಮುಖಾಂತರ ಈ ರಿಕ್ರೂಟ್ಮೆಂಟ್ ನಡೆಯಲಿದೆ, ನೇಮಕಾತಿ ನಡೆಯಲಿದೆ. ನೇಮಕಾತಿ ಪ್ರಕಟಣೆ ಏನಿದೆ, ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿ ಆಹ್ವಾನ. ಹುದ್ದೆಯ ಹೆಸರು ಏನಪ್ಪಾ ಅಂದ್ರೆ ಕಿರಿಯ ಸಹಾಯಕರು. ಬ್ಯಾಂಕಿನಲ್ಲಿ ಖಾಲಿ ಇರುವ ಈ ಕೆಳಕಂಡ ಕಿರಿಯ ಸಹಾಯಕರ ಹುದ್ದೆಯನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಹುದ್ದೆಯ ಹೆಸರು ಈಗಾಗಲೇ ನೀವು ತಿಳ್ಕೊಂಡಿರ್ತೀರಿ, ಕಿರಿಯ ಸಹಾಯಕರು ಅಂತ. ಇದಕ್ಕೆ ಸಂಬಂಧಪಟ್ಟಂತಹ ವೇತನ ಶ್ರೇಣಿ ಎಷ್ಟಪ್ಪ ಅಂದರೆ 30,350, 750, 32,600 ಪ್ಲಸ್ 850. ಇದು ವೇತನ ಶ್ರೇಣಿ. 36,950, ನಂತರ 39,800 ಪ್ಲಸ್ 1,100, 46,400 ಪ್ಲಸ್ 1,250, 53,900 ಪ್ಲಸ್ 1,450, 58,250. ಈ ರೀತಿ ವೇತನ ಶ್ರೇಣಿ ಇದೆ. ಒಟ್ಟು ಹುದ್ದೆಗಳು 32 ಇದ್ದು ಸಾಮಾನ್ಯ ವರ್ಗದವರಿಗೆ 14, ಪರಿಶಿಷ್ಟ ಜಾತಿಯವರಿಗೆ 5, ಪರಿಶಿಷ್ಟ ಪಂಗಡದವರಿಗೆ 3, ಕ್ಯಾಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 2, 2A ಅಭ್ಯರ್ಥಿಗಳಿಗೆ 5, 2B, 3A, 3B ಅಭ್ಯರ್ಥಿಗಳಿಗೆ ತಲಾ ಒಂದೊಂದು ಹುದ್ದೆಗಳು ಇದೆ. ಈ ರೀತಿ ಒಟ್ಟಾರೆ 32 ಹುದ್ದೆಗಳು ಖಾಲಿ ಇವೆ. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಏನಿದೆಯಲ್ಲ 20/12/2024 ಆಗಿದ್ದು ಕೊನೆಯ ದಿನಾಂಕ ಜನವರಿ 16, 2025 ಇರುತ್ತದೆ. ಅರ್ಜಿ ಪೇಮೆಂಟ್ ಅಪ್ಲಿಕೇಶನ್ ಫೀ ಏನಂತಾರಲ್ಲ ಶುಲ್ಕ ಪಾವತಿಸಲು ಕಡೆಯ ದಿನಾಂಕ ಜನವರಿ 17, 2025 ಇರುತ್ತದೆ. ಅರ್ಜಿ ಸಲ್ಲಿಸಲು ಏನೈತಲ್ಲ ಕೊಡಗು DCCbank.com ಅದರ ಅಧಿಕೃತ ವೆಬ್ಸೈಟ್ ಇದೆ, ಅಲ್ಲೇ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆ ಬೇಕಂದ್ರೆ ಅರ್ಜಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಮತ್ತು ಅರ್ಹತೆಯನ್ನು ನೋಡೋಣ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ 55% ಕನಿಷ್ಠ ಅಂಕ ಗಳಿಕೆಯ ವಾಣಿಜ್ಯೇತರ ಪದವಿ ಅಂದರೆ ಬಿಕಾಂ ಹೊರತುಪಡಿಸಿ ಬೇರೆ ಯಾವುದೇ ಪದವಿ ಇರಲಿ ಮಿನಿಮಮ್ 55% ತಗೊಂಡಿರಬೇಕು. ಅಥವಾ ನೀವು ಬಿಕಾಂ ಮಾಡಿದ್ರೆ 50% ಕನಿಷ್ಠ ನೀವು ಮಾರ್ಕ್ಸ್ ತಗೊಂಡಿರಬೇಕು. ನಂತರ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮತ್ತು ಸ್ನಾತಕೋತ್ತರ ಪದವೀಧವರಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗುವುದು. ನಂತರ ಕನಿಷ್ಠ 6 ತಿಂಗಳಕ್ಕಿಂತ ಕಡಿಮೆ ಇಲ್ಲದಂತೆ 3 ತಿಂಗಳ, 4 ತಿಂಗಳ, 2 ತಿಂಗಳ, 1 ತಿಂಗಳ ಕೋರ್ಸ್ ಅಲ್ಲ, ಮಿನಿಮಮ್ 6 ತಿಂಗಳ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಸರ್ಟಿಫಿಕೇಟ್ ಕೋರ್ಸ್ ಮಾಡಿರತಕ್ಕದ್ದು. ಗೊತ್ತಾಯ್ತಾ? ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್
ಮತ್ತು ಸ್ನಾತಕೋತ್ತರ ಪದವೀಧರರಿಗೆ ಹೆಚ್ಚಿನ ಆದ್ಯತೆ ಇರುತ್ತದೆ. ಪ್ಲಸ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಸರ್ಟಿಫಿಕೇಟ್ ಕೋರ್ಸ್ ಕಡ್ಡಾಯವಾಗಿ ಮಾಡಿರತಕ್ಕದ್ದು. ವಯೋಮಿತಿ ಏನೈತಿಲ್ಲ, ಕನಿಷ್ಠ 18 ವರ್ಷ ಹಾಗೂ ಗರಿಷ್ಠ 35 ವರ್ಷ ಮೀರಿರಬಾರದು. ಅದೇ ರೀತಿ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇರುತ್ತದೆ. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಇದ್ದು, ಅಂದರೆ 38 ವರ್ಷ ತನಕ ಅವರು ಅರ್ಜಿ ಸಲ್ಲಿಸಬಹುದು. SC, ST ಕೆಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳು 40 ವಯಸ್ಸು ಅವಕಾಶ ಇದೆ. ಅದೇ ರೀತಿ ಸರ್ಕಾರಿ ಆದೇಶದ ಅನುಸಾರ ಅಂಗವಿಕಲರು ಮತ್ತು ವಿಧವೆಯರಿಗೆ 10 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ, ಅಂದರೆ 45 ವರ್ಷ ತನಕ. ಮಾಜಿ ಸೈನಿಕರಿಗೆ ಮಿಲಿಟರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿ ಹಾಗೂ ಕನಿಷ್ಠ 15 ವರ್ಷ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸುವಂತಿರಬೇಕು. ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಕಿರಿಯ ಸಹಾಯಕರ ಹುದ್ದೆಗೆ 200 ಅಂಕಗಳ ಲಿಖಿತ ಪರೀಕ್ಷೆ ಇದ್ದು, ಕನ್ನಡ ಭಾಷೆಗಾಗಿ 50 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ಗಾಗಿ 25 ಅಂಕಗಳು, ಸಾಮಾನ್ಯ ಜ್ಞಾನಕ್ಕಾಗಿ 25 ಅಂಕಗಳು, ಸಹಕಾರಿ ವಿಷಯಕ್ಕಾಗಿ 50 ಅಂಕಗಳು, ಭಾರತ ಸಂವಿಧಾನಕ್ಕೆ 25 ಅಂಕಗಳು ಹಾಗೂ ಸಂಘದ ಉದ್ದೇಶ ಮತ್ತು ಕಾರ್ಯಚಟುವಟಿಕೆ ವಿಷಯಗಳಿಗೆ 25 ಅಂಕಗಳನ್ನು ಒಳಗೊಂಡಿರುವಂತಹ ಒಂದು ಪತ್ರಿಕೆ ಇರುತ್ತದೆ. ಅದು ಒಂದು ನೀವು ಪಾಸ್ ಆಗಬೇಕು. ಇನ್ನು ಅರ್ಜಿ ಏನೈತಲ್ಲ ಆನ್ಲೈನ್ ಮುಖಾಂತರನೇ ಸಲ್ಲಿಸ್ತಕ್ಕದ್ದು. ನೀವು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಏನಾದರೂ ಮಿಸ್ ಇನ್ಫಾರ್ಮೇಶನ್ ಅಥವಾ ಅರ್ಧಂಬರ್ಧ ಇನ್ಫಾರ್ಮೇಶನ್ ಕೊಟ್ಟರೆ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಬಹುದು. ಅರ್ಜಿ ಫೀ ಏನೈತಲ್ಲ ಸಾಮಾನ್ಯ ಮತ್ತು ಇತರೆ ಹಿಂದುಳಿದ ಅಭ್ಯರ್ಥಿಗಳಿಗೆ 2A, 2B, 3A, 3B ಮತ್ತು ಜನರಲ್ ಅಭ್ಯರ್ಥಿಗಳಿಗೆ 1750 ರೂಪಾಯಿ ಫೀ ಇದ್ದು, SC, ST ಕೆಟಗರಿ 1 ಮಹಿಳೆಯರು ಮತ್ತು ಅಂಗವಿಕಲರಿಗೆ 1250 ರೂಪಾಯಿ ಆನ್ಲೈನ್ ಫೀ ಚಲನ್ ಮುಖಾಂತರ ತುಂಬಬೇಕು. ಅದೇ ರೀತಿ ಮಹಿಳಾ ಮತ್ತು ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಅಂಗವಿಕಲರು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೀಸಲಿರುವ ರಿಕ್ತ ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಆಯಾಯ ವರ್ಗಕ್ಕೆ ಸೇರಿದ ಇತರೆ ಅಭ್ಯರ್ಥಿಗಳಿಗೆ ಭರ್ತಿ ಮಾಡಲಾಗುವುದು. ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ, ಇದು ಸಾಮಾನ್ಯ ಕೆಟಗರಿ ಒಳಗೆ ಮಹಿಳಾ ಅಭ್ಯರ್ಥಿ 5, ಒಟ್ಟು ಮಹಿಳಾ ಅಭ್ಯರ್ಥಿಗಳು 5 ಬೇಕು ಜನರಲ್ ಕೆಟಗರಿಗೆ ಸೇರಿದವರು. ಸಪೋಸ್ 4 ಬಂದ್ರಪ್ಪ, 4 ಅಭ್ಯರ್ಥಿ ಬಂದ್ರು ಮಹಿಳಾ ಅಭ್ಯರ್ಥಿಗಳು ಅಂದ್ರ ಈಗ ಜನರಲ್ ಒಳಗೆ ಹಾಕಿರ್ತಲ್ಲ ಅವ್ರನ್ನ ಇಲ್ಲಿ ಆಯ್ಕೆ ಮಾಡ್ಕೋಬಹುದು. ಅವರು ಗ್ರಾಮೀಣ ಅಭ್ಯರ್ಥಿಗಳಿಗೆ 4 ಇದೆ, 3 ಬಂದ್ರಪ್ಪ ಅಂದ್ರೆ ಇಲ್ಲಿಂದ ಯಾರಿಗಾದ್ರೂ ತಗೋಬಹುದು. ಅಂಗವಿಕಲರು ಒಂದಿದೆ, ಅಂಗವಿಕಲರು ಯಾರು ಅರ್ಜಿ ಹಾಕೇ ಇಲ್ಪ ಅಂದ್ರೆ ಬೇರೆಯವ್ರನ್ನು ಸಾಮಾನ್ಯ ಕೆಟಗರಿ ಅಂದ್ರೆ ಜನರಲ್ ಕೆಟಗರಿ ಅವ್ರನ್ನ ಆಯ್ಕೆ ಇಲ್ಲಿ ಮಾಡ್ತಾರ. ಈ ಅವಕಾಶ ಇದೆ. ಅದೇ ರೀತಿ ಎಲ್ಲಾ ಕೆಟಗರಿಗಳಿಗೆ ಸಂಬಂಧಪಟ್ಟಂತೆ ಈ ಅವಕಾಶ ಸಮಿತಿಗೆ ಇರುತ್ತದೆ. ನಂತರ ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣ ಅನಿವಾರ್ಯ ಸಂದರ್ಭಗಳಲ್ಲಿ ಬದಲಾವಣೆಯಾಗಬಹುದಾಗಿದ್ದು, ನೇಮಕಾತಿ ಪ್ರಾಧಿಕಾರವು ಬದಲಾವಣೆ ಮಾಡುವ ಮತ್ತು ರದ್ದುಪಡಿಸುವ ಅಧಿಕಾರವನ್ನು ಕಾಯ್ದಿರಿಸಿಕೊಂಡಿದೆ. ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೀಸಲಾತಿ ಕೋರ ಬಯಸುವ ಅಭ್ಯರ್ಥಿಗಳು ಸರ್ಕಾರದ ವಿವಿಧ ಇಲಾಖೆಗಳು ನೇಮಕಾತಿಗಾಗಿ ನಿಗದಿಪಡಿಸಿರುವ ನಮೂನೆಗಳಲ್ಲಿ ಹಾಗೂ ಚಾಲ್ತಿಯಲ್ಲಿರುವ ಅಗತ್ಯ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಿರುವ ಕೊನೆಯ ದಿನಾಂಕದ ಒಳಗೆ ಪಡೆದಿರತಕ್ಕದ್ದು. ನಂತರ ಪಡೆದ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. ಅಂದ್ರೆ ಈಗ ಸಪೋಸ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಥವಾ ರೂರಲ್ ಮೀಡಿಯಂ ಸರ್ಟಿಫಿಕೇಟು ಅಥವಾ ಮಾಜಿ ಸೈನಿಕ ಸರ್ಟಿಫಿಕೇಟು, ವಿಧವಾ ಪ್ರಮಾಣ ಪತ್ರ, SC, ST ಕೆಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟ್ ಏನೈತಿಲ್ಲ 17 ಜನವರಿ 2025ಕ್ಕಿಂತ ಮುಂಚೆನೇ ನಿಮ್ಮ ಹತ್ರ ಅದು ಇರಬೇಕು. ನೀವು 18 ಅಥವಾ 20ನೇ ತಾರೀಕಿಗೆ ಅದು ತಗೊಂಡಿದ್ರಪ್ಪ ಅಂದ್ರೆ ಅಂಥದ್ದೇನು ಅಕ್ಸೆಪ್ಟ್ ಮಾಡಂಗಿಲ್ಲ, ಅವರು ರಿಜೆಕ್ಟ್ ಮಾಡ್ತಾರೆ. ಇದು ನಿಮ್ಗೆ ನೆನಪಲ್ಲಿ ಇರ್ರಿ. ಬಹಳಷ್ಟು ಅಭ್ಯರ್ಥಿಗಳು ಏನ್ ಮಾಡ್ತಾರ, ಅವ್ರ ಹತ್ರ ಇರಂಗಿಲ್ಲ ಕಾಸ್ಟ್ ಸರ್ಟಿಫಿಕೇಟ್. ಸಪೋಸ್ SC ಕೆಟಗರಿಗೆ ಸೇರಿದಾರ, ಅವ್ರ ಹತ್ರ SC ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲ. ಅವ್ರೇನ್ ಮಾಡ್ತಾರ, ನೀವು ಹಾಕ್ರಿ ಅನ್ನೋರು ಆನ್ಲೈನ್ ಅಪ್ಲಿಕೇಶನ್ ನಾವ್ ಏನೈತಲ್ಲ ಅದು ಹಿಂದಾಗಡಿಸಿ ತಕ್ಕೋತೀವಿ ಅಂತ ಹೇಳ್ತಾರ. ಅದು ಹಿಂದಾಗಡಿಸಿ ಅಂದ್ರೆ 21 ಡೇಸ್ ಬೇಕಾಕೈತಿ, ಅದು ವರ್ಕಿಂಗ್ ಡೇಸ್. ಡೇಟ್ ನಂತರದ ಬರ್ತದ, ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗಿರ್ತದೆ, ನಂತರದವ್ರು ಎಕ್ಸೆಪ್ಟ್ ಮಾಡಂಗಿಲ್ಲ. ಬಿಫೋರ್ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಸಬ್ಮಿಷನ್ ಯು ಶುಡ್ ಹ್ಯಾವ್ ಯುವರ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್. ಮೂಲ ಪ್ರಮಾಣ ಪತ್ರಗಳನ್ನು ನೇಮಕಾತಿ ಸಂದರ್ಶನ ವೇಳೆ ಪರಿಶೀಲಿಸಲಾಗುವುದು. ಡಾಕ್ಯುಮೆಂಟ್ ವೆರಿಫಿಕೇಶನ್
ಮಾಡುವಾಗ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಒಯ್ಬೇಕು ನೀವು. ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇವೆ. ಅವು ಎಲ್ಲ ಏನೈತೆ ಇಲ್ಲಿ ನೋಡೋಣ. ಅಂಗವಿಕಲ ಅಭ್ಯರ್ಥಿಗಳು, ವಿಕಲರಿಗೆ ಮೀಸಲಿರಿಸಿದ ಹುದ್ದೆಗಳನ್ನು ಕೋರುವ ಅಭ್ಯರ್ಥಿಗಳು ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ದಿನಾಂಕದಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ಪಡೆದ ಪ್ರಮಾಣ ಪತ್ರದ ದೃಢೀಕರಣ ಪ್ರತಿಯನ್ನು ಅರ್ಜಿ ಸಲ್ಲಿಸಲು ಇರುವ ಕೊನೆಯ ದಿನಾಂಕದ ಒಳಗೆ ಪಡೆದಿರತಕ್ಕದ್ದು. ನಂತರ ಗ್ರಾಮೀಣ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಓದಿರುವ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ, ಶಾಲಾ ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜು ಪಡೆದು ಪ್ರತಿಯನ್ನು ಅರ್ಜಿ ಸಲ್ಲಿಸಲು ಇರುವ ಕೊನೆಯ ದಿನಾಂಕದ ಒಳಗೆ ಪಡೆದಿರತಕ್ಕದ್ದು. ನೋಡ್ರಿ, ಬಹಳ ವಿದ್ಯಾರ್ಥಿಗಳು ಇದನ್ನು ಹಂಗ ಮಾಡ್ತಾರ. ನಾವು ಹಿಂದಾಗಡೆ ಬರ್ಸ್ಕೋತೀವಣ್ಣ, ನೀ ಎಸ್ ಅಂತ ಹಾಕಂತಾರ. ಗ್ರಾಮೀಣ ಆಗ್ಲಿ ಕನ್ನಡ ಮೀಡಿಯಂ ಆಗ್ಲಿ, ನೀವೇನೈತಲ್ಲ ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟ್ ಏನೈತಿ ಅದಕ್ಕಿಂತ ಮುಂಚೆನೆ ನಿಮ್ ಕಡೆ ಅದು ಇರಬೇಕು. ಕೇವಲ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ ಸಿಗ್ನೇಚರ್ ಸ್ಟ್ಯಾಂಪ್ ಇದ್ದರೆ ಸಾಲದು. ನೀವು BEO ಕಡೆನೂ ಅವ್ರ ಸಿಗ್ನೇಚರ್ ಇರಬೇಕು, ಕ್ಷೇತ್ರ ಶಿಕ್ಷಣಾಧಿಕಾರಿ. ನಂತರ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಭೂದಳ, ನೌಕಾದಳ ಮತ್ತು ವಾಯುದಳದಲ್ಲಿ ಮಾತ್ರ ಯಾವುದೇ ಶ್ರೇಣಿಯಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಇವರು ಸರ್ಕಾರದ ಜಾರಿಯಲ್ಲಿರುವ ನಿಯಮಗಳನ್ವಯ ಮಾಜಿ ಸೈನಿಕ ಅಭ್ಯರ್ಥಿ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸಲು ಇರುವ ಕೊನೆಯ ದಿನಾಂಕದ ಒಳಗೆ ಪಡೆದಿರತಕ್ಕದ್ದು. ಕನ್ನಡ ಮೀಡಿಯಂ ಅಭ್ಯರ್ಥಿಗಳು ಸೇಮ್ ಪ್ರಿನ್ಸಿಪಲ್ ಮತ್ತು ಹೆಡ್ ಮಾಸ್ಟರ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಮೇಲ್ರುಜು ಪಡೆದುಕೊಂಡು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಕ್ಕಿಂತ ಮುಂಚೆನೆ ಈ ಪ್ರಮಾಣ ಪತ್ರ ಹೊಂದಿರತಕ್ಕದ್ದು. ಡೇಟ್ ಆಫ್ ಬರ್ತ್ ಪ್ರೂಫ್ ಸಂಬಂಧ SSLC ಅಂಕಪಟ್ಟಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ವಿದ್ಯಾರ್ಹತೆಗೆ ಸಂಬಂಧಿಸಿದ ಅಂಕಪಟ್ಟಿಗಳು, ಪದವಿ ಪ್ರಮಾಣ ಪತ್ರಗಳು, ಎಲ್ಲಾ ವರ್ಷಗಳ ಸೆಮಿಸ್ಟರ್ಗಳ ಅಂಕಗಳನ್ನು, ಒಟ್ಟು ಪಡೆದ ಅಂಕಗಳನ್ನು ಮತ್ತು ಶೇಕಡಾವಾರು ಅಂಕಗಳನ್ನು ಆನ್ಲೈನ್ ನಲ್ಲಿ ಸಲ್ಲಿಸಬೇಕು. ಅಂಕಪಟ್ಟಿಗಳನ್ನು ಸಂದರ್ಶನದ ವೇಳೆ ಹಾಜರುಪಡಿಸಬೇಕು. ಪದವಿ ಶಿಕ್ಷಣದಲ್ಲಿ ಕಂಪ್ಯೂಟರ್ ಪದವಿಯ ಒಂದು ವಿಷಯವಾಗಿದ್ದಲ್ಲಿ ಕಂಪ್ಯೂಟರ್ ಕೋರ್ಸ್ನ ದೃಢೀಕರಣ ಅಗತ್ಯವಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಈ ಮೇಲ್ಗಡೆ ಏನ್ ನೋಡಿದೀವಪ್ಪ ಅಂದ್ರೆ, ಅರ್ಹತೆ ಒಳಗೆ 6 ತಿಂಗಳ ಕಡಿಮೆ ಇಲ್ಲದಂತೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಸರ್ಟಿಫಿಕೇಟ್ ಕೋರ್ಸ್ ಮಾಡಿರತಕ್ಕದ್ದು ಅಂತ ಇದೊಂದು ಸೆಕೆಂಡ್ ಪಾಯಿಂಟ್ ಇದೆ ವಿದ್ಯಾರ್ಹತೆ ಮತ್ತು ಅರ್ಹತೆಯಲ್ಲಿ. ಸಪೋಸ್ ನೀವು ಡಿಗ್ರಿ ಮಾಡುವಾಗ ನೀವು ಒಂದು ಸಬ್ಜೆಕ್ಟ್ ಕಂಪ್ಯೂಟರ್ ಇತ್ತಪ್ಪ ಅಂದ್ರೆ ಅದು 6 ತಿಂಗಳ ಕೋರ್ಸ್ ಮಾಡುವ ಅವಶ್ಯಕತೆ ಇಲ್ಲ, ಇದರ ಅರ್ಥ. ನಂತರ ಲಿಖಿತ ಪರೀಕ್ಷೆ ಅಥವಾ ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು. ಲಿಖಿತ ಪರೀಕ್ಷೆಯ ದಿನಾಂಕ, ವೇಳೆ ಮತ್ತು ಸ್ಥಳದ ವಿವರ ಬ್ಯಾಂಕ್ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು. ಅಭ್ಯರ್ಥಿಯು ಸಂಬಂಧಪಟ್ಟ ವಿದ್ಯಾರ್ಹತೆ, ಪದವಿ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ, ಅಂಗವಿಕಲ ದೃಢೀಕರಣ ಪತ್ರ, ಕನ್ನಡ ಮೀಡಿಯಂ, ಗ್ರಾಮೀಣ ಮೀಡಿಯಂ ಪ್ರಮಾಣ ಪತ್ರ, ಮಾಜಿ ಸೈನಿಕ, ಕಂಪ್ಯೂಟರ್ ಜ್ಞಾನ ಹೊಂದಿರುವ ಮೂಲ ಪ್ರಮಾಣ ಪತ್ರ ಮತ್ತು ಇತರ ಎಲ್ಲಾ ಅರ್ಹತಾ ದಾಖಲಾತಿಗಳ ಮೂಲ ಪ್ರಮಾಣ ಪತ್ರವನ್ನು ಅಥವಾ ಸ್ವಯಂ ದೃಢೀಕರಿಸಿದ ಮೂಲ ದಾಖಲಾತಿಗಳ ಜೆರಾಕ್ಸ್, ಸೆಲ್ಫ್ ಅಟೆಸ್ಟೆಡ್ ಅಂತಾರಲ್ಲ, ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡತಕ್ಕದ್ದು. ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ನೀವು ಈ ಡಾಕ್ಯುಮೆಂಟ್ಸ್ ಏನ್ ಇದಾವಲ್ಲ ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕು ಅಥವಾ ಒರಿಜಿನಲ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನಿಮ್ ಹತ್ತಿರ ಒರಿಜಿನಲ್ ಇಲ್ಲಪ್ಪ ಜೆರಾಕ್ಸ್ ಕಾಪಿ ಇದೆ ಅಂದ್ರೆ ಸಿಗ್ನೇಚರ್ ಮಾಡಬೇಕು ಕೆಳಗೆ, ಸೆಲ್ಫ್ ಅಟೆಸ್ಟೆಡ್ ಅಂತಾರಲ್ಲ ಅದನ್ನ ಮಾಡಿ ಸ್ಕ್ಯಾನ್ ಮಾಡಿದ್ರು ನಡೆಯುತ್ತೆ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಗಳಲ್ಲಿ ಅಪ್ಲೋಡ್ ಮಾಡುವ ಮಾಹಿತಿಗಳ ಆಧಾರದ ಮೇಲೆ ಅವರುಗಳು ಲಿಖಿತ ಪರೀಕ್ಷೆಗೆ ಅರ್ಹರೇ ಎಂಬುದನ್ನು ಬ್ಯಾಂಕ್ ಪರಿಶೀಲಿಸಿ ಮೇಲ್ನೋಟಕ್ಕೆ ಅರ್ಹರೆಂದು ಕಂಡು ಬಂದ ಅಭ್ಯರ್ಥಿಗಳಿಗೆ ಮಾತ್ರ ಲಿಖಿತ ಪರೀಕ್ಷೆಗೆ ಕರೆ ಪತ್ರಗಳನ್ನು ಅಂದ್ರೆ ಅಡ್ಮಿಟ್ ಕಾರ್ಡ್, ಹಾಲ್ ಟಿಕೆಟ್ ಗಳನ್ನು ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು. ಹಾಗೂ ಅಭ್ಯರ್ಥಿಗಳು ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಿದ್ಯಾರ್ಹತೆಯ ಪ್ರಮಾಣ ಪತ್ರ, ವಯೋಮಿತಿ, ಮೀಸಲಾತಿ ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿ ಸರಿಯಾದ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು.
ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಕಡ್ಡಾಯ, ಓದಲು ಮತ್ತು ಬರೆಯಲು ಬರಬೇಕು. ಈಗಾಗಲೇ ನೀವು ಯಾವುದೇ ಆದರೂ ಸಂಸ್ಥೆಯಲ್ಲಿ ನಿರ್ವಹಿಸುತ್ತಿದ್ದಲ್ಲಿ ಅಂತಹ ಸಂಸ್ಥೆಯ ಮುಖ್ಯಸ್ಥರ ಅನುಮತಿ NOCಯನ್ನು ನೀವು ಕಡ್ಡಾಯವಾಗಿ ಪಡೆಯಬೇಕು. ನೇಮಕಾತಿ ಪ್ರಕ್ರಿಯೆಯನ್ನು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣವನ್ನು ನೀಡದೆ ರದ್ದುಗೊಳಿಸುವ ಅಥವಾ ಮುಂದೂಡುವ ಅಧಿಕಾರ ಮಂಡಳಿಗೆ ಇರುತ್ತದೆ. ನೇಮಕಾತಿ ಅಭ್ಯರ್ಥಿಗಳ ಪರೀಕ್ಷಣಾವಧಿ ಪ್ರೊಬೇಷನರಿ ಏನಂತಲ್ಲ 5 ವರ್ಷಗಳ ಅವಧಿಯಾಗಿರುತ್ತದೆ. ಇದನ್ನು ವಿಸ್ತರಿಸುವ ಅಧಿಕಾರ ಬ್ಯಾಂಕಿನ ಆಡಳಿತ ಮಂಡಳಿ ಕಾಯ್ದಿರಿಸಿದೆ. ಅರ್ಜಿಯನ್ನು ಆನ್ಲೈನ್ ಮೂಲಕ ಮಾತ್ರ ಭರ್ತಿ ಮಾಡಬೇಕು. ಇನ್ನು ಅರ್ಜಿ ಶುಲ್ಕ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ UPI ಮುಖಾಂತರ, ಫೋನ್ ಪೇ, ಗೂಗಲ್ ಪೇ ಮುಖಾಂತರ ಏನೈತಲ್ಲ ಮಾಡಬಹುದು. ಕೊನೆಯ ದಿನಾಂಕ 17/1 ಅರ್ಜಿ ಪೇಮೆಂಟ್ ಮಾಡೋಕ್ಕೆ. ಸಪೋಸ್ ನೀವು ಆನ್ಲೈನ್ ಅಪ್ಲಿಕೇಶನ್ ಫೀ ತುಂಬಲಿಲ್ಲಪ್ಪ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಆಟೋಮೆಟಿಕ್ ರಿಜೆಕ್ಟ್ ಆಗುತ್ತೆ. ನಂತರ ನೀವು DD, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಮುಖಾಂತರ ಅರ್ಜಿ ಫೀ ಏನೈತಲ್ಲ ತುಂಬಕ್ಕೆ ಅವಕಾಶ ಇರುವುದಿಲ್ಲ. ನಂತರ ಏನೈತಲ್ಲ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅನ್ನೋದನ್ನು ಡಿಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ. ನಿಮ್ಗೆ ಯಾರಿಗಾದರೂ ಅಪ್ಲಿಕೇಶನ್ ಹಾಕುವಾಗ ತೊಂದರೆ ಆಗಿದ್ರಪ್ಪ ಅಂದ್ರೆ ನನಗೆ ಕಮೆಂಟ್ ಮಾಡಿ, ನಾ ಗೈಡೆನ್ಸ್ ಮಾಡ್ತೇನೆ. ಓಕೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಿಮ್ಮ ಕಲರ್ ಫೋಟೋ ಇರಬೇಕು. ಸೈಜ್ 200 KB ಮೀರಿರಬಾರ್ದು. ಮ್ಯಾಕ್ಸಿಮಮ್ 200 KB ಒಳಗೆ ನೀವು ಫೋಟೋ ಸೈಜ್ ಇರಬೇಕು. JPG ಅಥವಾ JPEG ಫಾರ್ಮಾಟ್ ಅಲ್ಲಿ ನೀವು ಅದು 92 DPI ಸೆಲೆಕ್ಟ್ ಮಾಡಿರ್ಬೇಕು. 100 ಮಾಡಬೇಡ್ರಿ, 300 ಮಾಡಬೇಡ್ರಿ. ಫೋಟೋಶಾಪ್ ಅಲ್ಲಿ ಅದು 92 DPI ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ನೀವು ಟೈಪ್ ಮಾಡಬಹುದು ಮ್ಯಾನ್ಯುವಲಿ. ಇತರ ಡಾಕ್ಯುಮೆಂಟ್ಸ್ ಏನಿದಾವಲ್ಲ ಅದು ಮ್ಯಾಕ್ಸಿಮಮ್ 1 MB ವರೆಗೂ ಅವಕಾಶ ಇರುತ್ತದೆ. PDF ಫಾರ್ಮೆಟ್ ಅಲ್ಲಿ ಇರಬೇಕು. ಮಾಸ್ ಕಾರ್ಡ್ ಆಗಲಿ, ಇನ್ಕಮ್ ಕಾಸ್ಟ್ ಆಗಲಿ, ಅಥವಾ ಮಾಜಿ ಸೈನಿಕರಾಗಲಿ, ವಿಧವೆ ಆಗಲಿ, ಮಹಿಳೆಯರದಾಗಲಿ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಂದ್ರೆ ಅದು ಮ್ಯಾಕ್ಸಿಮಮ್ 1 MB ಇರಬೇಕು. PDF ಸೈಜ್ ಆಗಿರಬೇಕು. ಆಮೇಲೆ ಅದರದ್ದು DPI ಏನೈತಲ್ಲ 150 ನೀವು ಇಟ್ಕೋಬೇಕು. ಯಾವುದೇ ವರ್ಷದ ಸೆಮಿಸ್ಟರ್ನ ಮಾಸ್ ಕಾರ್ಡ್ ಅಂಕಪಟ್ಟಿ 1ಕ್ಕಿಂತ ಹೆಚ್ಚಿದ್ದಲ್ಲಿ ಅಂತಹ ಅಂಕಪಟ್ಟಿಗಳನ್ನು ಒಂದೇ PDF ಫಾರ್ಮೆಟ್ ನಲ್ಲಿ ಬರುವಂತೆ ಸ್ಕ್ಯಾನ್ ಮಾಡಬೇಕು. ಅರ್ಥ ಮಾಡ್ಕೋರಿ. ಈಗ ಸಪೋಸ್ ನೀವು ಡಿಗ್ರಿದು ನಿಮ್ದು 12 ಎಷ್ಟು ಇರ್ತವೆ, 6 ಸರ್ಟಿಫಿಕೇಟ್, 6 ಮಾರ್ಕ್ಸ್ ಕಾರ್ಡ್ ಇರ್ತವೆ. ಅದನ್ನೆಲ್ಲ ಏನೈತಲ್ಲ ಒಂದೇ PDF ನಲ್ಲಿ ಸ್ಕ್ಯಾನ್ ಆಗಿರ್ಬೇಕು. 6 ಪೇಜ್ ಅದಾವಪ್ಪ ಅಂದ್ರೆ 6 PDF ಮಾಡಬಾರ್ದು ನೀವು ಸಪ್ರೇಟ್ ಆಗಿ. ಒಂದರಾಗ ಪೇಜ್ 1ರಿಂದ 6 ಆಗ್ಬೇಕು ಆಟೋಮೆಟಿಕ್ ಆಗಿ. ಇನ್ನು ಕೆಲವು ನಿರ್ಬಂಧಗಳಿವೆ. ಯಾವುದೇ ನಿಷೇಧಿತ ಸಂಘ ಸಂಸ್ಥೆಯ ಸದಸ್ಯನಾಗಿರುವುದಲ್ಲಿ ಅಥವಾ ಸದಸ್ಯನಾಗಿದ್ದಲ್ಲಿ ಅಥವಾ ಯಾವುದೇ ನಿಷೇಧಿತ ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಲ್ಲಿ ಅಂತ ಅಭ್ಯರ್ಥಿಯನ್ನು ನಿರ್ಬಂಧ ಇದೆ. ಭಾರತದ ಸಂವಿಧಾನಕ್ಕೆ ಚ್ಯುತಿ ತರುವ ಕಾರ್ಯದಲ್ಲಿ ಪ್ರವರ್ತನಾದಲ್ಲಿ, ಕಾನೂನು ಭಂಗ ಮಾಡುವ ಹಿಂಸಾಕೃತಿಯಲ್ಲಿ ತೊಡಗಿಸಿಕೊಂಡಿದ್ದಲ್ಲಿ, ಭಾರತ ದೇಶದ ಸಾರ್ವಭೌಮ ಹಾಗೂ ಸುಭದ್ರತೆಗೆ ಧಕ್ಕೆ ತರುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಲ್ಲಿ, ಭಾರತ ಸರ್ಕಾರ ಅಥವಾ ಯಾವುದೇ ರಾಜ್ಯ ಸರ್ಕಾರದ ಸೇವೆಯಿಂದ ಉಚ್ಚಾಟನೆಗೊಂಡಿದ್ದಲ್ಲಿ, ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗಿಕೊಂಡಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋಕೆ ಅವಕಾಶ ಇರುವುದಿಲ್ಲ. ಇನ್ನೊಂದೇನಪ್ಪ ಅಂದ್ರೆ ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ, ಅಂದ್ರೆ ಯಾವುದೇ ಒಬ್ಬ ಪುರುಷನಿಗೆ 2 ಹೆಂಡತಿಯರಿದ್ರಪ್ಪ ಅಂದ್ರ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ವಿವಾಹವಾಗಿರುವ ಮಹಿಳಾ ಅಭ್ಯರ್ಥಿಯು ನೇಮಕಾತಿಗೆ ಅರ್ಹರಿರುವುದಿಲ್ಲ. ಒಂದು ಹೆಂಡತಿ ಇರ್ತಾಳ ಆಲ್ರೆಡಿ, ಅಂತ ಮನುಷ್ಯನಿಗೆ, ಅಂತ ಗಂಡಸಿಗೆ ಆಕಿ ಮದುವೆ ಆಗಿದ್ದಳಪ್ಪ ಅಂದ್ರೆ 2ನೇ ಹೆಂಡತಿಗೂ ಅವಕಾಶ ಇರಂಗಿಲ್ಲ. 2 ಹೆಂಡತಿ ಇರುವಂತಹ ಪುರುಷನಿಗೂ ಅರ್ಜಿ ಹಾಕಕ್ಕೆ ಅವಕಾಶ ಇರಂಗಿಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.